ಮದ್ಯಪಾನ ಯಕೃತ್ತು ಮತ್ತು ಹೃದಯಕ್ಕೆ ಮಾತ್ರ ಹಾನಿ ಮಾಡುತ್ತೆ ಅಂತ ಹಲವರು ಹೇಳುತ್ತಾರೆ. ಆದರೆ ಮದ್ಯಪಾನ ಮೆದುಳಿನ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ ಅಂತ ಹೇಳಲಾಗಿದೆ. ಪದೇ ಪದೇ ಅಥವಾ ಅತಿಯಾಗಿ ಮದ್ಯಪಾನ ಮಾಡುವುದು ಸ್ಮರಣೆ, ಏಕಾಗ್ರತೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿದ್ರೆಯ ಗುಣಮಟ್ಟದಂತಹ ಮೆದುಳಿನ ಕಾರ್ಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ನರವಿಜ್ಞಾನಿಗಳು ಹೇಳ್ತಾರೆ. ಮದ್ಯಪಾನ ಮೊದಲು ಮೆದುಳಿನಲ್ಲಿ ಸ್ಮರಣಶಕ್ತಿ ಮತ್ತು ಕಲಿಕೆಗೆ ನಿರ್ಣಾಯಕವಾದ ಹಿಪ್ಪೋಕ್ಯಾಂಪಸ್ ಮೇಲೆ ಪರಿಣಾಮ ಬೀರುತ್ತೆ. ಇದು ಅಲ್ಪಾವಧಿಯ ನೆನಪುಗಳನ್ನು ದೀರ್ಘಾವಧಿಯ ನೆನಪುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುತ್ತೆ. ಇದರ ಪರಿಣಾಮದಿಂದಾಗಿ ಹೆಚ್ಚು ಮದ್ಯಪಾನ ಮಾಡಿದಾಗ ಮರೆತು ಹೋಗಬಹುದು ಮತ್ತು ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ನೆನಪಿಟ್ಟುಕೊಳ್ಳದಿರಬಹುದು. ಇದಲ್ಲದೆ ಮದ್ಯಪಾನ ಮೆದುಳಿನ ಮುಂಭಾಗದ ಮೇಲೂ ಪರಿಣಾಮ ಬೀರುತ್ತೆ. ಏಕಾಗ್ರತೆ, ಯೋಜನೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗೆ ಭಾವನೆಗಳನ್ನು ನಿಯಂತ್ರಿಸುವಂತಹ ಪ್ರಮುಖ ಕಾರ್ಯಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಹೆಚ್ಚು ಮದ್ಯಪಾನ ಮಾಡುವವರು ಕ್ರಮೇಣ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಳ್ಳಲು, ಹೆಸರುಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕಷ್ಟಪಡ್ತಾರಂತೆ. ಮದ್ಯಪಾನ ಮಾಡೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹಲವರು ಭಾವಿಸ್ತಾರೆ. ಆದರೆ ಇದು ತಾತ್ಕಾಲಿಕ ಅರೆನಿದ್ರಾವಸ್ಥೆಗೆ ಮಾತ್ರ ಕಾರಣವಾಗುತ್ತೆ. ವಾಸ್ತವವಾಗಿ ಇದು ಸುದೀರ್ಘ ನಿದ್ರೆ ಮತ್ತು REM ನಿದ್ರೆಯ ಹಂತಗಳಿಗೆ ಅಡ್ಡಿಪಡಿಸುತ್ತದೆ. ಆಯಾಸ, ಏಕಾಗ್ರತೆಯ ಕೊರತೆ ಮತ್ತು ಮರುದಿನ ಆಲೋಚನಾ ಸಾಮರ್ಥ್ಯ ಕಡಿಮೆ ಆಗುವಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಮತ್ತೊಂದೆಡೆ ಪದೇ ಪದೇ ಅತಿಯಾದ ಮದ್ಯಪಾನವು ದೇಹದಲ್ಲಿ ವಿಟಮಿನ್ B1 ಅಂದರೆ ಥಯಾಮಿನ್ ಕೊರತೆಗೆ ಕಾರಣವಾಗುತ್ತೆ. ಈ ಕೊರತೆ ಮೆದುಳಿನ ಕೋಶಗಳನ್ನು ಹಾನಿಗೊಳಿಸುತ್ತೆ ಮತ್ತು ಸ್ಮರಣಶಕ್ತಿ ನಷ್ಟಕ್ಕೆ ಕಾರಣವಾಗುವ ಗಂಭೀರ ನರವೈಜ್ಞಾನಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ವೈದ್ಯರು ಎಚ್ಚರಿಕೆಯನ್ನು ನೀಡ್ತಾರೆ. ಮದ್ಯದ ಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ವಯಸ್ಸು, ಆನುವಂಶಿಕ ಅಂಶಗಳು, ಈಗಾಗಲೇ ಇರುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಹಾರ ಪದ್ಧತಿಗಳು ಇದರ ಪರಿಣಾಮಗಳನ್ನು ನಿರ್ಧರಿಸುತ್ತವೆ. ಆದರೆ ಪದೇ ಪದೇ ಅಥವಾ ಅತಿಯಾಗಿ ಮದ್ಯಪಾನ ಮಾಡುವವರು ದೀರ್ಘಕಾಲೀನ ಮೆದುಳಿನ ಹಾನಿಯ ಅಪಾಯವನ್ನು ಹೊಂದಿರ್ತಾರೆ ಅಂತ ವೈದ್ಯರು ಎಚ್ಚರಿಕೆಯನ್ನು ನೀಡುತ್ತಾರೆ.